ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ರಾಜ್ಯದಲ್ಲಿ ರೈತರ ಹೋರಾಟದ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಟನ್ ಕಬ್ಬಿಗೆ 3,300 ರೂಪಾಯಿ ಏನು ಸರ್ಕಾರ ನಿಗದಿ ಮಾಡಿತ್ತು. ಬಾಗಲಕೋಟೆಯ ರೈತರು ಇದಕ್ಕೆ ಒಪ್ಪಿಲ್ಲ. ಅವ್ರಿಗೆ ಇದು ಸರಿ ಹೋಗಿಲ್ಲ, ಬದಲಾಗಿ ಇನ್ನಷ್ಟು ನಮಗೆ ನ್ಯಾಯ ಬೇಕಾಗಿದೆ ಅನ್ನುವಂಥ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. 3,500 ರೂಪಾಯಿ ನೀಡಲೇಬೇಕು ಪ್ರತಿ ಟನ್ ಕಬ್ಬಿಗೆ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಅನ್ನುವಂಥ ಆಗ್ರಹವನ್ನ ಬಾಗಲಕೋಟೆಯ ರೈತರು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ರೈತರ ಮೂಗಿಗೆ ತುಪ್ಪ ಸವರುವಂತ ಒಂದು ಕೆಲಸವೇ ಹೊರತು ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸಬೇಕಾಗಿದೆ ಅನ್ನುವಂತಹ ಆಗ್ರಹದ ಕೂಗನ್ನ ಬಾಗಲಕೋಟೆಯ ರೈತರು ಎತ್ತಿದ್ದಾರೆ. ಅವರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. 3,300 ರೂಪಾಯಿ ಅಲ್ಲ, ಈಗ 3,500 ರೂಪಾಯಿನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ 3,300 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಆದ್ರೆ ಒಂದಷ್ಟು ಕಡೆಗಳಲ್ಲಿ ಇದಕ್ಕೆ ಒಪ್ಪಿಗೆ ಸಹಮತ ಇದ್ರೆ, ಬಹಳಷ್ಟು ಕಡೆಗಳಲ್ಲಿ ಇದಕ್ಕೆ ಒಮ್ಮತ ಮೂಡಿಲ್ಲ. ಆ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೂ ಕೂಡ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಈಗ ಮಾಡಿದ್ದಾರೆ. ರೈತರು ಕಾರ್ಖಾನೆ ಮಾಲೀಕರ ನಡುವೆ ಮೀಟಿಂಗ್. ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದ ಸಭೆ ವಿಫಲ ಆಗಿದೆ. ಮುಧೋಳ ಐಬಿಯಲ್ಲಿ ಒಂದು ಸಂಧಾನ ಸಭೆ ನಡೆಯಿತು. ಆ ಸಂಧಾನ ಸಭೆ ವಿಫಲ ಆಗಿದೆ. ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಮ್ಮತ ಮೂಡಿಲ್ಲ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ ರೈತರು. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅದಕ್ಕೆ ಒಪ್ಪಿಲ್ಲ. ಹಾಗಾಗಿ ಸಂಧಾನ ಸಭೆ ವಿಫಲ ಆಗಿದೆ. ಒಂದು ಸಂಧಾನ ಸಭೆಯನ್ನ ನಡೆಸಿದ್ರು ಐಬಿಯಲ್ಲಿ. ಆ ಸಂಧಾನ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಕೂಡ ಬಂದ್ವು. ಆದ್ರೆ ಆ ಸಂಧಾನ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ ಅನ್ನುವಂತ ವಿಚಾರ. 3,500 ರೂಪಾಯಿ ಕೊಡ್ಲೇಬೇಕು, 3,300 ರೂಪಾಯಿ ಏನು ಕೊಡ್ಲಾಗ್ತಾ ಇದೆ ಅದು ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂಥದ್ದು ರೈತರ ಆಕ್ರೋಶಕ್ಕೆ ಕಾರಣ. ಹಾಗಾಗಿ ಮತ್ತೆ ಪ್ರತಿಭಟನೆಯನ್ನ ಮಾಡೇ ಮಾಡ್ತೇವೆ. ಸಂಧಾನ ಸಭೆ ವಿಫಲ ಆಗಿದೆ ಅನ್ನುವಂಥ ವಿಚಾರ. ಮತ್ತೆ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ರಾಜ್ಯದಲ್ಲಿ ರೈತರ ಹೋರಾಟದ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಟನ್ ಕಬ್ಬಿಗೆ 3,300 ರೂಪಾಯಿ ಏನು ಸರ್ಕಾರ ನಿಗದಿ ಮಾಡಿತ್ತು. ಬಾಗಲಕೋಟೆಯ ರೈತರು ಇದಕ್ಕೆ ಒಪ್ಪಿಲ್ಲ. ಅವ್ರಿಗೆ ಇದು ಸರಿ ಹೋಗಿಲ್ಲ, ಬದಲಾಗಿ ಇನ್ನಷ್ಟು ನಮಗೆ ನ್ಯಾಯ ಬೇಕಾಗಿದೆ ಅನ್ನುವಂಥ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. 3,500 ರೂಪಾಯಿ ನೀಡಲೇಬೇಕು ಪ್ರತಿ ಟನ್ ಕಬ್ಬಿಗೆ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಅನ್ನುವಂಥ ಆಗ್ರಹವನ್ನ ಬಾಗಲಕೋಟೆಯ ರೈತರು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ರೈತರ ಮೂಗಿಗೆ ತುಪ್ಪ ಸವರುವಂತ ಒಂದು ಕೆಲಸವೇ ಹೊರತು ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸಬೇಕಾಗಿದೆ ಅನ್ನುವಂತಹ ಆಗ್ರಹದ ಕೂಗನ್ನ ಬಾಗಲಕೋಟೆಯ ರೈತರು ಎತ್ತಿದ್ದಾರೆ. ಅವರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. 3,300 ರೂಪಾಯಿ ಅಲ್ಲ, ಈಗ 3,500 ರೂಪಾಯಿನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ 3,300 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಆದ್ರೆ ಒಂದಷ್ಟು ಕಡೆಗಳಲ್ಲಿ ಇದಕ್ಕೆ ಒಪ್ಪಿಗೆ ಸಹಮತ ಇದ್ರೆ, ಬಹಳಷ್ಟು ಕಡೆಗಳಲ್ಲಿ ಇದಕ್ಕೆ ಒಮ್ಮತ ಮೂಡಿಲ್ಲ. ಆ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೂ ಕೂಡ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಈಗ ಮಾಡಿದ್ದಾರೆ. ರೈತರು ಕಾರ್ಖಾನೆ ಮಾಲೀಕರ ನಡುವೆ ಮೀಟಿಂಗ್. ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದ ಸಭೆ ವಿಫಲ ಆಗಿದೆ. ಮುಧೋಳ ಐಬಿಯಲ್ಲಿ ಒಂದು ಸಂಧಾನ ಸಭೆ ನಡೆಯಿತು. ಆ ಸಂಧಾನ ಸಭೆ ವಿಫಲ ಆಗಿದೆ.
ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಮ್ಮತ ಮೂಡಿಲ್ಲ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ ರೈತರು. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅದಕ್ಕೆ ಒಪ್ಪಿಲ್ಲ. ಹಾಗಾಗಿ ಸಂಧಾನ ಸಭೆ ವಿಫಲ ಆಗಿದೆ. ಒಂದು ಸಂಧಾನ ಸಭೆಯನ್ನ ನಡೆಸಿದ್ರು ಐಬಿಯಲ್ಲಿ. ಆ ಸಂಧಾನ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಕೂಡ ಬಂದ್ವು. ಆದ್ರೆ ಆ ಸಂಧಾನ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ ಅನ್ನುವಂತ ವಿಚಾರ. 3,500 ರೂಪಾಯಿ ಕೊಡ್ಲೇಬೇಕು, 3,300 ರೂಪಾಯಿ ಏನು ಕೊಡ್ಲಾಗ್ತಾ ಇದೆ ಅದು ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂಥದ್ದು ರೈತರ ಆಕ್ರೋಶಕ್ಕೆ ಕಾರಣ. ಹಾಗಾಗಿ ಮತ್ತೆ ಪ್ರತಿಭಟನೆಯನ್ನ ಮಾಡ್ತೇವೆ. ಸಂಧಾನ ಸಭೆ ವಿಫಲ ಆಗಿದೆ ಅನ್ನುವಂಥ ವಿಚಾರ. ಮತ್ತೆ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. 3,300 ರೂಪಾಯಿ ಅಲ್ಲ, ಈಗ 3,500 ರೂಪಾಯಿನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ 3,300 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಆದ್ರೆ ಒಂದಷ್ಟು ಕಡೆಗಳಲ್ಲಿ ಇದಕ್ಕೆ ಒಪ್ಪಿಗೆ ಸಹಮತ ಇದ್ರೆ, ಬಹಳಷ್ಟು ಕಡೆಗಳಲ್ಲಿ ಇದಕ್ಕೆ ಒಮ್ಮತ ಮೂಡಿಲ್ಲ. ಆ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೂ ಕೂಡ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಈಗ ಮಾಡಿದ್ದಾರೆ. ರೈತರು ಕಾರ್ಖಾನೆ ಮಾಲೀಕರ ನಡುವೆ ಮೀಟಿಂಗ್. ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದ ಸಭೆ ವಿಫಲ ಆಗಿದೆ. ಮುಧೋಳ ಐಬಿಯಲ್ಲಿ ಒಂದು ಸಂಧಾನ ಸಭೆ ನಡೆಯಿತು. ಆ ಸಂಧಾನ ಸಭೆ ವಿಫಲ ಆಗಿದೆ. ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಮ್ಮತ ಮೂಡಿಲ್ಲ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ ರೈತರು. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅದಕ್ಕೆ ಒಪ್ಪಿಲ್ಲ. ಹಾಗಾಗಿ ಸಂಧಾನ ಸಭೆ ವಿಫಲ ಆಗಿದೆ. ಒಂದು ಸಂಧಾನ ಸಭೆಯನ್ನ ನಡೆಸಿದ್ರು ಐಬಿಯಲ್ಲಿ. ಆ ಸಂಧಾನ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಕೂಡ ಬಂದ್ವು. ಆದ್ರೆ ಆ ಸಂಧಾನ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ ಅನ್ನುವಂತ ವಿಚಾರ. 3,500 ರೂಪಾಯಿ ಕೊಡ್ಲೇಬೇಕು, 3,300 ರೂಪಾಯಿ ಏನು ಕೊಡ್ಲಾಗ್ತಾ ಇದೆ ಅದು ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂಥದ್ದು ರೈತರ ಆಕ್ರೋಶಕ್ಕೆ ಕಾರಣ. ಹಾಗಾಗಿ ಮತ್ತೆ ಪ್ರತಿಭಟನೆಯನ್ನ ಮಾಡ್ತೇವೆ. ಸಂಧಾನ ಸಭೆ ವಿಫಲ ಆಗಿದೆ ಅನ್ನುವಂಥ ವಿಚಾರ. ಮತ್ತೆ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ತಿಮ್ಮಾಪುರ ಅವರು ಹೇಳಿದ್ರೆ